ಹೆಲೋ ಟ್ರೇಡರ್ಸ್, ಈ ವಿಡಿಯೋದಲ್ಲಿ ನಾವು ಒಂದು ಕ್ರಿಪ್ಟೋ ಕರೆನ್ಸಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂಡ್ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡಬೇಕು ಅಂಡ್ ಅದಾದ್ಮೇಲೆ ಡಿಪಾಸಿಟ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂಡ್ ವಿಡ್ರಾ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂಡ್ ಆಪ್ಷನ್ಸ್ ಅಲ್ಲಿ ನಾವು ಯಾವ ರೀತಿ ಟ್ರೇಡ್ ಅನ್ನ ಮಾಡಬೇಕು ಅಂಡ್ ಫ್ಯೂಚರ್ಸ್ ಅಲ್ಲಿ ನಾವು ಯಾವ ರೀತಿ ಟ್ರೇಡ್ ಅನ್ನ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಇದೇ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೇನೆ. ಇವಾಗ ಮೊದಲನೇದಾಗಿ ನಾವು ಅಕೌಂಟ್ ಓಪನಿಂಗ್ ಮಾಡಬೇಕು ಅಂತಂದ್ರೆ ನಾವು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಒಂದು ಲಿಂಕ್ ಅನ್ನ ಶೇರ್ ಮಾಡಿದೀವಿ. ಆ ಲಿಂಕ್ ನ ಥ್ರೂ ಏನಾದ್ರು ನೀವು ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್ಸ್ ಇರುತ್ತೆ ಅಂತಂದ್ರೆ, ಮೊದಲನೇ ಬೆನಿಫಿಟ್ಸ್ ಬ್ರೋಕರೇಜ್ ಚಾರ್ಜ್. ನೀವೇನ್ ಬ್ರೋಕರೇಜ್ ಚಾರ್ಜ್ ಜನರೇಟ್ ಮಾಡ್ತಿರೋ ಅದರಲ್ಲಿ 10% ನಿಮಗೆ ಡಿಸ್ಕೌಂಟ್ ಇರುತ್ತೆ ನಮ್ಮ ಲಿಂಕ್ ನ ಥ್ರೂ ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿದ್ರೆ. ಸೆಕೆಂಡ್ ಆಪ್ಷನ್ ಏನಿರುತ್ತೆಪ್ಪ ಅಂತಂದ್ರೆ, ನಮ್ದು ಪ್ರೈವೇಟ್ ವಾಟ್ಸ್ಆಪ್ ಕಮ್ಯುನಿಟಿ ಇದೆ. ಓಕೆನಾ, ವಾಟ್ಸ್ಆಪ್ ಕಮ್ಯುನಿಟಿನಲ್ಲಿ ನೀವು ಜಾಯಿನ್ ಆಗ್ಬಹುದು. ಅಲ್ಲಿ ನಾನು ಏನೇ ಟ್ರೇಡ್ ಅನ್ನ ತಗೊಳ್ಳಿ, ಇವಾಗ ನೋಡಿ ಇಲ್ಲೊಂದು ನಾನು ಟ್ರೇಡ್ ಅನ್ನ ತಗೊಂಡು ಈ ಟ್ರೇಡ್ ಕೂಡ ನಾನು ನಿಮ್ಗೆ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಯಾವುದೇ ರೀತಿ ನಾನು ಟ್ರೇಡ್ ಅನ್ನ ತಗೊಂಡ್ರು, ಆಪ್ಷನ್ಸ್ ಅಲ್ಲಾಗಿರ್ಲಿ, ಫ್ಯೂಚರ್ ಅಲ್ಲಾಗ್ಲಿ, ಬಿಟ್ ಕಾಯಿನ್ ಅಲ್ಲಾಗ್ಲಿ, ಅಥವಾ ಇಥೇರಿಯಂ ಅಲ್ಲಾಗ್ಲಿ, ಸೋಲಾನದಲ್ಲಾಗ್ಲಿ, ಯಾವುದೇ ಕ್ರಿಪ್ಟೋನಲ್ಲಿ ನಾನು ಟ್ರೇಡ್ ಅನ್ನ ತಗೊಂಡ್ರು ಕೂಡ ಈ ಕಮ್ಯುನಿಟಿ ಗ್ರೂಪ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಅಪ್ಡೇಟ್ ಬರುತ್ತೆ. ಎಷ್ಟು ಸ್ಟಾಪ್ ಲಾಸ್ ಇರುತ್ತೆ, ಎಷ್ಟು ಟಾರ್ಗೆಟ್ ಇರುತ್ತೆ, ಅಥವಾ ಎಷ್ಟು ನಮ್ದು ಎಂಟ್ರಿ ಪ್ರೈಸ್ ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಡ್ ಆಗಿ ನಾನು ನಿಮ್ಗೆ ವಿತ್ ರೀಸನ್ ಅಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಒಂದು ಲಿಂಕ್ ಅನ್ನ ಶೇರ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನೀವು, ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಒಂದು ಲಿಂಕ್ ಅನ್ನ ಶೇರ್ ಮಾಡಿದೀವಿ. ಈ ಲಿಂಕ್ ಏನಿದೆಯೋ ನಮಗೆ, ಈ ಲಿಂಕ್ ಇಂದ ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ನಮ್ದು ಕಮ್ಯುನಿಟಿ ಗ್ರೂಪ್ ಏನಿದೆಯೋ ಆ ಗ್ರೂಪ್ ಅಲ್ಲಿ ನಾವು ಹೋಗಿ ಜಾಯಿನ್ ಆಗ್ಬೋದು. ಓಕೆನಾ. ಸೊ ಕಮ್ಯುನಿಟಿ ಗ್ರೂಪ್ ಅಲ್ಲಿ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತಂದ್ರೆ ಈ ಲಿಂಕ್ ನ ಥ್ರೂನೇ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಬೈ ಚಾನ್ಸ್ ಏನಾದ್ರು ನಿಮ್ದು ಆಲ್ರೆಡಿ ಅಕೌಂಟ್ ಇದೆ ನಂದು, ನಾನು ಇವಾಗ ಯಾವ ರೀತಿ ಜಾಯಿನ್ ಆಗ್ಲಿ ಅಂತ ನಿಮ್ಗೆ ಏನಾದ್ರು ಮೈಂಡ್ ಅಲ್ಲಿ ಬರ್ತಾ ಇರ್ತಿದ್ರೆ ಏನ್ ಮಾಡಿ ಅಂತಂದ್ರೆ, ನಿಮ್ಮ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್, ಮದರ್, ಸಿಸ್ಟರ್ಸ್, ಬ್ರದರ್, ಈ ರೀತಿ ನೀವು ಅವ್ರದ್ದು ಕೂಡ ಅಕೌಂಟ್ ಕೂಡ ಇಲ್ಲಿ ಓಪನ್ ಮಾಡಬಹುದು. ಅವ್ರ ಅಕೌಂಟ್ ಅಲ್ಲಿ ನೀವು ಟ್ರೇಡ್ ಕೂಡ ಮಾಡಬಹುದು. ಓಕೆನಾ. ಸೊ ಮೊದಲನೇದಾಗಿ ನಾವು ಇಲ್ಲಿ ಓಪನ್ ಮಾಡಬೇಕು ಅಂತಂದ್ರೆ ಈ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಏನ್ ಟೆಲಿಗ್ರಾಮ್ ಚಾನಲ್, ಇಲ್ಲಿ ಫೇಕ್ ಚಾನೆಲ್ಸ್ ಗಳು ಕೂಡ ಇದಾವೆ ನಮ್ಮ ಹೆಸರು. ಇಲ್ಲಿ ನೋಡ್ಬೋದು ನೀವು 498 ನಮ್ದು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂಡ್ ಟ್ರೇಡಿಂಗ್ ಝೋನ್ ಕನ್ನಡ, ಓಕೆನಾ, ಈ ಚಾನೆಲ್ಗೆ ಜಾಯಿನ್ ಆಗಿ, ಅಥವಾ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ. ಡೆಲ್ಟಾ ಎಕ್ಸ್ಚೇಂಜ್ ಡೈರೆಕ್ಟ್ ಆಗಿ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಇದು ಈ ರೀತಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಸೈನ್ ಅಪ್ ಅಂತ ತೋರಿಸುತ್ತೆ. ಇಲ್ಲಿ ಟ್ರೇಡ್ ನೌ ಅಂತ ತೋರಿಸ್ತಾ ಇದೆ, ಬಟ್ ನಾನು ಆಲ್ರೆಡಿ ಇಲ್ಲಿ ಲಾಗಿನ್ ಆಗಿರೋದ್ರಿಂದ ಟ್ರೇಡ್ ಅಂತ ತೋರಿಸ್ತಾ ಇದೆ. ಸೈನ್ ಅಪ್ ಅಂತ ತೋರಿಸುತ್ತೆ ನಿಮ್ಗೆ. ಇಲ್ಲಿ ಸೈನ್ ಅಪ್ ಅಂತ ನಿಮ್ಗೆ ತೋರಿಸಿದ್ಮೇಲೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮೊದಲು ನಿಮ್ಗೆ ಏನ್ ಕೇಳುತ್ತೆ ಅಂತಂದ್ರೆ, ಇಮೇಲ್ ಐಡಿ, ನಿಮ್ದು ಮೊಬೈಲ್ ನಂಬರ್ ವೆರಿಫಿಕೇಶನ್ ಕೇಳುತ್ತೆ. ಅದಾದ್ಮೇಲೆ ಸೆಕೆಂಡ್ ಪ್ರೋಸೆಸ್ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಕೇಳುತ್ತೆ ಅಂಡ್ ಪ್ಯಾನ್ ಕಾರ್ಡ್ ವೆರಿಫಿಕೇಶನ್ ಕೇಳುತ್ತೆ. ಓಕೆನಾ. ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ನಿಮ್ದು ಸೆಲ್ಫಿ ಕೇಳುತ್ತೆ. ಓಕೆನಾ, ಪರ್ಸನಲ್ ಸೆಲ್ಫಿ ಕೇಳುತ್ತೆ. ನೀವು ಯಾರ ಅಕೌಂಟ್ ಇಂದ ಓಪನ್ ಮಾಡ್ತಾ ಇದ್ರು ಅವ್ರದ್ದು ಸೆಲ್ಫಿ ಕೇಳುತ್ತೆ. ಸೆಲ್ಫಿ ಒಂದ್ಸರಿ ನೀವು ಕೊಟ್ಟಾದ್ಮೇಲೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ನ ಆಡ್ ಮಾಡಕ್ ಕೇಳುತ್ತೆ. ಬ್ಯಾಂಕ್ ಅಕೌಂಟ್ ನ ಆಡ್ ಮಾಡಿದ್ರೆ ನೀವು ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ಆಡ್ ಮಾಡ್ಬೋದು. ಓಕೆನಾ, ನೀವು ಕರ್ನಾಟಕ ಬ್ಯಾಂಕ್ ಆಗಿರ್ಲಿ, HDFC ಬ್ಯಾಂಕ್ ಆಗಿರ್ಲಿ, ಅಥವಾ SBI ಬ್ಯಾಂಕ್ ಆಗಿರ್ಲಿ, ಯಾವ್ದಾದ್ರು ಬ್ಯಾಂಕ್ ಆಡ್ ಮಾಡ್ಬೋದು. ಬ್ಯಾಂಕ್ ಆಡ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬರೋದು ವೆರಿಫಿಕೇಶನ್ ಮಾಡುತ್ತೆ. ಓಕೆನಾ, ಬ್ಯಾಂಕ್ ವೆರಿಫಿಕೇಶನ್ ಮಾಡುತ್ತೆ. ಡೆಲ್ಟಾ ಎಕ್ಸ್ಚೇಂಜ್ ಏನಿದೆಯೋ, ಡೆಲ್ಟಾ ಎಕ್ಸ್ಚೇಂಜ್ ಬ್ಯಾಂಕ್ ಅನ್ನ ವೆರಿಫಿಕೇಶನ್ ಮಾಡುತ್ತೆ. ಬ್ಯಾಂಕ್ ಅನ್ನ ವೆರಿಫಿಕೇಶನ್ ಆದ್ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ₹1 ಅಕೌಂಟ್ ಹಾಕ್ತಾರೆ. ಏನಕ್ಕೆ ಅಂತಂದ್ರೆ, ಒಂದು ವೆರಿಫಿಕೇಶನ್ಗೋಸ್ಕರ ಒಂದು ಅಕೌಂಟ್ ಅಲ್ಲಿ ನಿಮ್ದು ₹1 ಅಮೌಂಟ್ ಬರುತ್ತೆ. ಅದಾದ್ಮೇಲೆ ನಿಮ್ಮ ಅಕೌಂಟ್ ಪ್ರೊಸೆಸ್ ವೆರಿಫೈಡ್ ಆಗುತ್ತೆ. ಸೊ ವೆರಿಫೈಡ್ ಆದ್ಮೇಲೆ ನಿಮ್ಗೆ ಡೆಸ್ಕ್ಟಾಪ್ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ, ಈ ರೀತಿ ನಿಮ್ಗೆ ಡೆಸ್ಕ್ಟಾಪ್ ಕಾಣಿಸುತ್ತೆ. ಇದೇನ್ ನಾನು ಓಪನ್ ಮಾಡಿದ್ದೀನೋ ಈ ರೀತಿ ನಿಮ್ಗೆ ಡೆಸ್ಕ್ಟಾಪ್ ಕಾಣಿಸುತ್ತೆ. ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮಾರ್ಕೆಟ್ ಅಂತ ಇದೆ. ಓಕೆನಾ, ಮಾರ್ಕೆಟ್, ಫ್ಯೂಚರ್, ಆಪ್ಷನ್ಸ್, ಇಲ್ಲಿ ಮೋರ್, ಓಕೆ, ಇಲ್ಲಿ ಆಲ್ಗೋ, ಇಲ್ಲಿ ಆಫರ್ಸ್, ಈ ರೀತಿ ಬರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಆಡ್ ಫಂಡ್ ಅಂತ ಕಾಣಿಸ್ತಾ ಇದೆ. ಓಕೆನಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಆಡ್ ಫಂಡ್ ಹತ್ರ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಇನ್ನು ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಯಾವ ರೀತಿ ನಾವು ಅಮೌಂಟ್ ಅನ್ನ ಡಿಪಾಸಿಟ್ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಆಡ್ ಫಂಡ್ ಅಂತ ತೋರಿಸ್ತಾವಾಗ್ಲೇ, ಸೊ ಅಲ್ಲಿ ನಾನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮ್ದು ಅಕೌಂಟ್ ಡೀಟೇಲ್ ತೋರಿಸ್ತಾ ಇದೆ. ಓಕೆನಾ, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಇದೆ. ಓಕೆನಾ, ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ದು ಕರ್ನಾಟಕ ಬ್ಯಾಂಕ್ ಅಕೌಂಟ್ ಲಾಸ್ಟ್ 4 ಡಿಜಿಟ್ ನಂಬರ್ ತೋರಿಸುತ್ತೆ. ಅದಾದ್ಮೇಲೆ ಈ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ, IMPS ಮೇಲೆ, ಓಕೆನಾ, ಫಂಡ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಅದರ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಸೊ ಅಲ್ಲಿ ನಾವು IMPS ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾವು ಬೆನಿಫಿಷಿಯರಿ ಆಡ್ ಮಾಡ್ಬೇಕಾಗತ್ತೆ. ಅಕೌಂಟ್ ನಂಬರ್, ಇದೇನ್ ನಿಮ್ದು ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ, ಈ ಅಕೌಂಟ್ ನಂಬರ್ ಇದು ನಿಮ್ದೇ ಅಕೌಂಟ್ ಆಗಿರುತ್ತೆ. ನಿಮ್ದು ಅಕೌಂಟ್ ಅನ್ನ ಇವರೇ ಕ್ರಿಯೇಟ್ ಮಾಡಿರ್ತಾರೆ. ಯಾರು? ಡೆಲ್ಟಾ ಎಕ್ಸ್ಚೇಂಜ್ ಅವರೇ ಕ್ರಿಯೇಟ್ ಮಾಡಿರ್ತಾರೆ. ಸ್ಮಾಲ್ ಇಕ್ವಿಟೈಸ್ ಫೈನಾನ್ಸ್ ಬ್ಯಾಂಕ್ ಅಂತ ಇಲ್ಲಿ ನಿಮ್ದು ಅಕೌಂಟ್ ಓಪನ್ ಆಗಿರುತ್ತೆ. ಈ ಅಕೌಂಟ್ ಇಂದ ಈ ಅಕೌಂಟ್ಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆಯ್ತು. ನಿಮ್ದು ಏನ್ ಡೀಟೇಲ್ಸ್ ಇದೆಯೋ ಅದನ್ನೆಲ್ಲ ನೀವು ಡೀಟೇಲ್ಸ್ ಅನ್ನ ಬೆನಿಫಿಷಿಯಲಿ IMPS ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನೀವು IMPS ಏನಾದ್ರು ಅಲ್ಲಿ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಫಂಡ್ ಇಲ್ಲಿ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ವಿಡ್ರಾ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ವಿಡ್ರಾ ಪ್ರೊಸೆಸ್ ಇಲ್ಲಿ ಇವಾಗ ನಾನು ಜಸ್ಟ್ ವಿಡ್ರಾ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆ,
ವಿಡ್ರಾ ಮೇಲೆ ನಾನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ದು ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ, ಇಲ್ಲಿ ಫಂಡ್ಸ್ ಎಲ್ಲ ತೋರಿಸುತ್ತೆ, ಎಷ್ಟು ನಾವು ಡಿಪಾಸಿಟ್ ಮಾಡಿದೀವಿ, ಎಷ್ಟು ನಾವು ಆಡ್ ಮಾಡಿದೀವಿ, ಅದೆಲ್ಲ ಟ್ರಾನ್ಸಾಕ್ಷನ್ ತೋರಿಸುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ 5 ಲ್ಯಾಕ್ ತನಕ ನಾವು ವಿಡ್ರಾ ಕೂಡ ಮಾಡ್ಬೋದು ಅಂಡ್ ಡಿಪಾಸಿಟ್ ಕೂಡ ಮಾಡ್ಬೋದು. ಡೈರೆಕ್ಟ್ ಆಗಿ ನೀವು ಇಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಬೇಕಾಗಿದೆಯೋ ಅಷ್ಟು ಅಮೌಂಟ್ ಅನ್ನು ನೀವು 1000 rupees ಅಂತ ಅನ್ಕೊಳ್ಳೋಣ, ಇಲ್ಲಿ ಸಾರಿ 10,000 ನ ವಿಡ್ರಾ ಮಾಡ್ತಾ ಇದೀನಿ ಅಂತ ವಿತಿನ್ 30 minutes 1 hour ಒಳಗಡೆನೆ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಕೂಡ ಇಲ್ಲಿ ಬರುತ್ತೆ. ಬಟ್ ನಿಮ್ಗೆ ಅವೈಲೇಬಲ್ ಇರಬೇಕು ಬ್ಯಾಲೆನ್ಸ್. 30 to 1 hour ಒಳಗಡೆ ನಿಮ್ಗೆ ಡಿಪಾಸಿಟ್ ಕೂಡ ಆಗುತ್ತೆ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ. ಓಕೆನಾ? ಸೊ ಸಾಟರ್ಡೆ ಆಗಿರ್ಲಿ ಸಂಡೇ ಆಗಿರ್ಲಿ ಅದು ಯಾವುದೇ ರೀತಿ ಟೈಮ್ ಇಲ್ಲ, ಡೈರೆಕ್ಟ್ ಆಗಿ ನಿಮ್ದು ವಿಡ್ರಾ ಅಮೌಂಟ್ ಆಗುತ್ತೆ. ಓಕೆನಾ? ಇನ್ನು ನಾವು ಯಾವ ರೀತಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ನೋಡೋಣ. ಇಲ್ಲಿ ನಾನು ಮಾರ್ಕೆಟ್ ಅಂತ ಇಲ್ಲಿದೆ. ಓಕೆನಾ? ಮಾರ್ಕೆಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ ಬಿಟ್ ಕಾಯಿನ್, ಆಮೇಲೆ ಇಥೇರಿಯಮ್, ಸೋಲಾನ ಈ ಮೂರರಲ್ಲೇನೆ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಾ ಈ ಮೂರನ್ನು ಕೂಡ ಏನ್ ಮಾಡ್ತೀನಿ ಅಂತಂದ್ರೆ ಸ್ಟಾರ್ ಮಾರ್ಕ್ ನ ಮಾಡಿ ಇಟ್ಕೊಂತೀನಿ. ಇವಾಗ ನಮ್ಗೆ ಬಿಟ್ ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ಬೇಕಾಗತ್ತೆ. ಸೊ ನೋಡೋಣ ಚಾರ್ಟ್ ಅಲ್ಲಿ ಯಾವ ರೀತಿ ನಾನು ಟ್ರೇಡ್ ಅನ್ನ ಮಾಡ್ತೀನಿ. ನಾನು ಇವಾಗ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ. ಮೊದಲನೇದಾಗಿ ನಮ್ಗೆ ಇಲ್ಲಿ ನಾವು ಇವಾಗ ಸಪೋಸ್ ಈ ಝೋನ್ ಅಲ್ಲಿ ನಾವು ಬೈ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ ಅಂತ ಅನ್ಕೋಣ. ಸಪೋಸ್ ಈ ಝೋನ್ ಅಲ್ಲಿ ನಾನು ಬೈ ಮಾಡ್ತೀನಿ. ನಾನು ಲಿವರೇಜ್ ಎಷ್ಟು ಬೇಕು, ಇಲ್ಲಿ 200 ತನಕನೂ 200x ತನಕನೂ ಇಲ್ಲಿ ಲಿವರೇಜ್ ತೋರಿಸುತ್ತೆ. ನಂದು ಆಲ್ಮೋಸ್ಟ್ ಇಲ್ಲಿ 1.4 ಲ್ಯಾಕ್ ಇಲ್ಲಿ ಅಮೌಂಟ್ ಇದೆ. ಓಕೆನಾ? 1,40,000 ಇಲ್ಲಿ ನನಗೆ ಅಮೌಂಟ್ ತೋರಿಸ್ತದೆ. ಬಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಷ್ಟು ಮಾರ್ಜಿನ್ ಇಷ್ಟು ನಾನು ಯೂಸ್ ಮಾಡಲ್ಲ, ಜಸ್ಟ್ ನಾನು ನಿಮ್ಗೆ ತೋರ್ಸಕ್ಕೋಸ್ಕರ ಒಂದು ಸಣ್ಣ ಕ್ವಾಂಟಿಟಿ. ಓಕೆನಾ? 0.1 ಅಂದ್ರೆ 1 ಲಾಟ್ ಇಷ್ಟೇ ನನ್ನ ಕ್ವಾಂಟಿಟಿ ಇಲ್ಲಿ ನಾನು ನಿಮ್ಗೆ ಬೈ ಮಾಡಿ ತೋರಿಸ್ತೀನಿ. ಯಾವ ರೀತಿ ನಾನು ಸ್ಟಾಪ್ ಲಾಸ್ ನ ಆಡ್ ಮಾಡ್ತೀನಿ, ಯಾವ ರೀತಿ ನಾನು ಟಾರ್ಗೆಟ್ ನ ಆಡ್ ಮಾಡ್ತೀನಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಓಕೆನಾ? ಸೊ ಇವಾಗ ನಾನು ಏನ್ ಮಾಡಿದೆ ಅಂತಂದ್ರೆ ಮಾರ್ಕೆಟ್ ಆರ್ಡರ್ ನಲ್ಲಿ ಬೈ ಮಾಡಿದ್ದೀನಿ. ಮಾರ್ಕೆಟ್ ಆರ್ಡರ್ ನಲ್ಲಿ ನೀವು ಬೈ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಆರ್ಡರ್ ನಲ್ಲಿ ಬೈ ಮಾಡಬಾರ್ದು. ಮಾರ್ಕೆಟ್ ಆರ್ಡರ್ ನಲ್ಲಿ ಮಾಡಿದ್ದೆ ನಾನು. ಸೊ ಡೈರೆಕ್ಟ್ ಆಗಿ ನೀವೇನಾದ್ರೂ ಲಿಮಿಟ್ ಆರ್ಡರ್ ನಲ್ಲಿ ಮಾಡಿದ್ರೆ, ಇದೇನ್ ನಮ್ದು ಲಿಮಿಟ್ ಆರ್ಡರ್ ಅಂತ ತೋರಿಸ್ತಾ ಇದೆ, ಒಂದ್ ಸೆಕೆಂಡ್, ಏನ್ ನಮ್ಗೆ ಲಿಮಿಟ್ ಆರ್ಡರ್ ಅಂತ ತೋರಿಸ್ತಾ ಇದೆ. ಈ ಲಿಮಿಟ್ ಆರ್ಡರ್ ನಲ್ಲಿ ಏನಾದ್ರು ನಾವು ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಅಂತ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಮ್ಗೆ ಒಂದು ಪ್ರೈಸ್ ತೋರಿಸುತ್ತೆ. ಈ ಪ್ರೈಸ್ ನ ಮೇಲೆ ನಮ್ದು ಆಕ್ಟಿವ್ ಆಗುತ್ತೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಆಡ್ ಮಾಡಬಹುದು. ಮಿನಿಮಮ್ ಒಂದು 10 ಲ್ಯಾಕ್ ಇರಬೇಕಾಗುತ್ತೆ ಇಲ್ಲಿ. ಮಿನಿಮಮ್ ಒಂದು 10K ಅಥವಾ 5K ಏನಾದ್ರೂ ಇರಲೇಬೇಕು. 5K ಇದ್ರೆ ಒಂದು ಒಳ್ಳೆ ಮೂಮೆಂಟಮ್ ನ ಕ್ಯಾಪ್ಚರ್ ಮಾಡಬಹುದು. ಜಸ್ಟ್ 50x ಮಾರ್ಜಿನ್ ನ ಯೂಸ್ ಮಾಡ್ಕೊಂಡು ಒಳ್ಳೆ ಮೂಮೆಂಟಮ್ ನ ಕ್ಯಾಪ್ಚರ್ ಮಾಡಬಹುದು. ಒಳ್ಳೆ ದುಡ್ಡು ಕೂಡ ಇಲ್ಲಿ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಸ್ಟಾಪ್ ಲಾಸ್ ಯಾವ ರೀತಿ ಇಡ್ತೀವಿ ಅಂತ ನೋಡೋಣ. ಇಲ್ಲಿ ನೋಡಬಹುದು, ಇಲ್ಲಿ ನಮಗೆ ಪೊಸಿಷನ್ ರನ್ನಿಂಗ್ ಅಲ್ಲಿ ತೋರಿಸ್ತಾ ಇದೆ. ಇವಾಗ ನಾವು 1 ಲಾಟ್ ಅನ್ನ ತಗೊಂಡಿದೀವಿ. ಆಡ್ ಅಂತ ಇದೆ, TP ಮತ್ತೆ SL ಅಂತ ಇದೆ. ಓಕೆನಾ? TP ಅಂತಂದ್ರೆ ನಮ್ದು ಟಾರ್ಗೆಟ್ ಬರುತ್ತೆ, SL ಅಂತಂದ್ರೆ ನಮ್ದು ಸ್ಟಾಪ್ ಲಾಸ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಮೊದಲನೇದಾಗಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಸ್ಟಾಪ್ ಲಾಸ್ ಎಷ್ಟಿದೆ, ಸಪೋಸ್ ಇಲ್ಲಿ ನಂದು ಸ್ಟಾಪ್ ಲಾಸ್ ನೋಡೋಣ. ಇವಾಗ ಎಷ್ಟು ಸ್ಟಾಪ್ ಲಾಸ್ ನಾನು 96,400 ನಾನು ಇಲ್ಲಿ ಸ್ಟಾಪ್ ಲಾಸ್ ನ ಆಡ್ ಮಾಡ್ತೀನಿ. 96,400 ನಂದು ಸ್ಟಾಪ್ ಲಾಸ್ ಅಂತ ಅನ್ಕೊಳ್ಳೋಣ. ಇಲ್ಲೊಂದು ಸ್ಟಾಪ್ ಲಾಸ್ ಆಡ್ ಆಯ್ತು. ಇಲ್ಲಿ ನೋಡಬಹುದು, ಇಲ್ಲಿ ಸ್ಟಾಪ್ ಲಾಸ್ ಆಡ್ ಆಯ್ತು. ಅದಾದ್ಮೇಲೆ ನನ್ನ ಟಾರ್ಗೆಟ್ 97,600. ಓಕೆನಾ? ನನ್ನ ಟಾರ್ಗೆಟ್ ಇಲ್ಲಿ ನಾನು 97,600 ಅಂತ ಇಡ್ತೀನಿ. ಓಕೆ, 97 ಟಾರ್ಗೆಟ್ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡು ಇಟ್ಕೊಂತೀನಿ. ಇವಾಗ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ದು ಏನ್ ಚಾರ್ಟ್ ಏನಿರುತ್ತೋ ಈ ರೀತಿ ಈ ಚಾರ್ಟ್ ಒಳಗಡೆ ನೀವು SL ನ ಟ್ರಯಲ್ ಮಾಡ್ಬೋದು. ಇಲ್ಲಿ ನೋಡ್ಬೋದು SL ನ ಟ್ರಯಲ್ ಮಾಡ್ಬೋದು ಈ ರೀತಿ. ಅಂಡ್ ಮೇಲ್ಗಡೆ ನಿಮ್ದು ಟಾರ್ಗೆಟ್ ಕೂಡ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀವು ಚಾರ್ಟ್ ಅಲ್ಲೇ ಕೂಡ ಎಲ್ಲಾನು ಮಾಡ್ಬೋದು ಇಲ್ಲಿ. ಓಕೆನಾ? ಕಂಟಿನ್ಯೂಸ್ ಆಗಿ SL ಕೂಡ ಇಲ್ಲಿ ಟ್ರಯಲ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಬ್ರೋಕರ್ ಅಂತ ಹೇಳ್ಬೋದು ಡೆಲ್ಟಾ ಎಕ್ಸ್ಚೇಂಜ್. ಇಲ್ಲಿ ಏನಾದ್ರು ಅಕೌಂಟ್ ಓಪನ್ ಮಾಡ್ಬೇಕು ಅಂತಂದ್ರೆ ನಾವು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಅಥವಾ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ. 10% ಅಡಿಷನಲ್ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಬ್ರೋಕರೇಜ್ ಚಾರ್ಜಸ್ ಅಲ್ಲಿ. ನೀವೇನ್ ಬ್ರೋಕರೇಜ್ ಚಾರ್ಜ್ ಜನರೇಟ್ ಮಾಡ್ತಿರೋ ಅದರಲ್ಲಿ 10% ಡಿಸ್ಕೌಂಟ್ ಕೂಡ ಇರುತ್ತೆ. ಅಂಡ್ ಅದಾದ್ಮೇಲೆ ನಾನು ಇಲ್ಲಿ ಏನೇ ಟ್ರೇಡ್ ಗಳನ್ನ ತಗೊಂಡ್ರು, ಇಲ್ಲಿ ನೋಡಿ ಮಾರ್ನಿಂಗು ಕೂಡ ನಾನು ಇಲ್ಲಿ ಟ್ರೇಡ್ ಅನ್ನ ತಗೊಂಡಿದ್ದೆ. ಸೊ ಮಾರ್ನಿಂಗ್ ಈ ಟ್ರೇಡ್ ಕೂಡ ನಾನು ನಮ್ದು ಏನ್ ಪ್ರೈವೇಟ್ ಗ್ರೂಪ್ ಇರುತ್ತೋ ವಾಟ್ಸ್ಆಪ್ ಗ್ರೂಪ್, ಆ ಗ್ರೂಪ್ ಅಲ್ಲಿ ಕಮ್ಯುನಿಟಿ ಗ್ರೂಪ್ ಅಲ್ಲಿ ನಾನು ಹಾಕಿದ್ದೆ. ಸೊ ಆಲ್ರೆಡಿ ಇವಾಗ ಒಂದು 50% ಬಂದಿದೆ ಟಾರ್ಗೆಟ್ ಹತ್ರ. ಇನ್ನು ಬ್ರೇಕ್ ಡೌನ್ ಆಗಿಲ್ಲ. ಬ್ರೇಕ್ ಡೌನ್ ಆದ ತಕ್ಷಣ ಮತ್ತೆ ಇಲ್ಲಿ ನಾವು SL ನ ಟ್ರಯಲ್ ಮಾಡ್ಕೊಂಡು ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಇದರಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಇಲ್ಲಿ 1:3 ತನಕ ನಮಗೆ ಟಾರ್ಗೆಟ್ ಕೊಟ್ಟಿದೆ. ಬಟ್ ನನ್ನ ಟಾರ್ಗೆಟ್ ಇರೋದು ಈ ಲೆವೆಲ್ ಹತ್ರ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಮಾರ್ಕೆಟ್ ಅಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು. ಓಕೆ, ಸೊ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿದೆ ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ. ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟೇ ನೀವು ಇಲ್ಲಿ ದುಡ್ಕೋಬಹುದು. ಬಟ್ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ ನಿಮ್ಗೆ 10x 200x ತನಕನೂ ಲಿವರೇಜ್ ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಲಿವರೇಜ್ ನ ತಗೊಂಡು ಟ್ರೇಡ್ ಕೂಡ ಇಲ್ಲಿ ಮಾಡಬಹುದು. ಅಟ್ಲೀಸ್ಟ್ ನಿಮ್ಗೆ 5,000 ಇದ್ರೂ ಕೂಡ ನೀವು ಆರಾಮಾಗಿ ಇಲ್ಲಿ ಟ್ರೇಡ್ ಅನ್ನ ಮಾಡಬಹುದು. ಓಕೆನಾ? ಇನ್ನು ಫೀಸ್ ಬಗ್ಗೆ ಮಾತಾಡೋಣ. ಇನ್ನು ಫೀಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನಿಮ್ದು ಪರ್ಸೆಂಟೇಜ್ ವೈಸ್ ಫೀಸ್ ಇರುತ್ತೆ. ನೀವು ಲಿಮಿಟ್ ಆರ್ಡರ್ ನಲ್ಲಿ ಏನಾದ್ರು ಮಾರ್ಕೆಟ್ ಆರ್ಡರ್ ನಲ್ಲಿ ಏನಾದ್ರು ನೀವು ಬೈ ಸೆಲ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. 5% 0.5% ನಿಮ್ದು ಪ್ರಾಫಿಟ್ ಮೇಲೆ ನಿಮ್ದು
ಬ್ರೋಕರೇಜ್ ಚಾರ್ಜ್ ಇರುತ್ತೆ. ಅಂಡ್ ಲಿಮಿಟ್ ಆರ್ಡರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಲಿಮಿಟ್ ಆರ್ಡರ್ ಮೇಲೆ ನೀವು ಕ್ಲಿಕ್ ಮಾಡಿ 0.2% ಓಕೆನಾ, 0.02% ನಮ್ದು ಬ್ರೋಕರೇಜ್ ಚಾರ್ಜ್ ಇಲ್ಲಿ ಕಟ್ ಆಗುತ್ತೆ. ಓಕೆನಾ, ಇವಾಗ ನೋಡ್ಬೋದು ಇಲ್ಲಿ ನಮಗೆ ತೋರಿಸ್ತಾ ಇದೆ. ಓಕೆ, ಇನ್ನು ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಇದನ್ನ ನಾನು ಹಿಂಗೆ ಬಿಟ್ಟಿರ್ತೀನಿ. ಸೊ ಸ್ಟಾಪ್ ಲಾಸ್ ಅನ್ನ ಇಲ್ಲಿ ಇಟ್ಬಿಟ್ಟು ನಾನು ಜಸ್ಟ್ ಇದೇ ರೀತಿ ಬಿಟ್ಬಿಡ್ತೀನಿ. ಅಂಡ್ ಆಪ್ಷನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂತಂದ್ರೆ ಆಪ್ಷನ್ ಇಲ್ಲಿ ಸೆಲ್ಲಿಂಗ್ ಕೂಡ ಮಾಡಬಹುದು. ಸೆಲ್ಲಿಂಗ್ ಅಲ್ಲಿ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇಲ್ಲಿ. ಓಕೆನಾ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆ ರೀತಿ ಆಗಲ್ಲ. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಕೂಡ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಯಾಕಂದ್ರೆ ಪ್ರೀಮಿಯಂ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪ್ರತಿ ವೀಕ್ಲಿ ಒನ್ಸ್ ಎಕ್ಸ್ಪೈರ್ ಇರುತ್ತೆ ನಿಫ್ಟಿದು. ಬಟ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಪ್ರತಿ ಈವ್ನಿಂಗ್ ನಮಗೆ ಇಲ್ಲಿ ಎಕ್ಸ್ಪೈರ್ ಇರುತ್ತೆ. ಓಕೆನಾ, ಪ್ರತಿ 5:30ಗೆ ನಮ್ದು ಎಕ್ಸ್ಪೈರ್ ಆಗುತ್ತೆ. ಪ್ರತಿ ದಿನಾನು 5:30ಗೆ ನಮ್ದು ಇಲ್ಲಿ ಎಕ್ಸ್ಪೈರ್ ಆಗುತ್ತೆ ಆಪ್ಷನ್ ಚೈನ್ ಅಲ್ಲಿ. ಸೊ ಡೈಲಿ ಇಲ್ಲಿ ಎಕ್ಸ್ಪೈರ್ ಇರೋದ್ರಿಂದ ಒಂದು ಒಳ್ಳೆ ಮೂಮೆಂಟಮ್ ಕೂಡ ನಮಗೆ ಸಿಗುತ್ತೆ. ಅಂಡ್ ಪ್ರೀಮಿಯಂ ಕೂಡ ನಮಗೆ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಪ್ರೀಮಿಯಂ ಕೂಡ ಇಲ್ಲಿ ಡಿಕೆ ಆಗಿ ಒಂದು ಒಳ್ಳೆ ಪ್ರಾಫಿಟ್ ಕೂಡ ನಾವು ಇಲ್ಲಿ ಮಾಡ್ಕೋಬಹುದು. ಸಪೋಸ್ ಇವಾಗ ನೋಡಿ ನಾವು ಯಾವುದು ಫ್ಯೂಚರ್ ಅನ್ನ ಬೈ ಮಾಡಿದೀವಿ. ಓಕೆನಾ, ಇವಾಗ ನಾನು ಪುಟ್ ಅನ್ನ ಸೆಲ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಮೊದಲನೇದಾಗಿ. ಅದಾದ್ಮೇಲೆ ಇಲ್ಲೆಲ್ಲ ಪ್ರೈಸ್ ಎಲ್ಲ ನಮಗೆ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾವು ಇಲ್ಲಿ ಯಾವ್ದು ಬೇಕೋ ಅದನ್ನ ಯಾವ ರೀತಿ ನಾವು ಫ್ಯೂಚರ್ ಅಲ್ಲಿ ಬೈ ಮಾಡಿದ್ವು ಅದೇ ರೀತಿ ಇಲ್ಲಿ ಸೆಲ್ಲಿಂಗ್ ಯಾವ ರೀತಿ ಅಂತಂದ್ರೆ ಶಾರ್ಟ್ ಪೊಸಿಷನ್ಗೆ ಹೋಗಿ ಅದಾದ್ಮೇಲೆ ನಿಮ್ಗೆ ಲಿವರೇಜ್ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು, ಇವಾಗ ನಾನು 50x ಅನ್ನ ಸೆಲೆಕ್ಟ್ ಮಾಡ್ತೀನಿ ಲಿವರೇಜ್ ನ. ಅಂಡ್ ಇಲ್ಲಿ ಲಿಮಿಟ್ ಆರ್ಡರ್ಗೆ ಬನ್ನಿ. ಆಮೇಲೆ ಇಲ್ಲಿ ಆ ಬಿಡ್ ಪ್ರೈಸ್ ನ ನೋಡಿ, ಇಲ್ಲಿ 19 rupeesಗೆ ನಮ್ದು ಬಿಡ್ ಪ್ರೈಸ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಸೆಲ್ಲಿಂಗ್ ಅನ್ನ ಮಾಡ್ಬೋದು. ಓಕೆನಾ, ಇದಾಯ್ತು. ಇದು ಕಂಪ್ಲೀಟ್ ಆಗಿ ಡಿಪಾಸಿಟ್ ಯಾವ ರೀತಿ ಮಾಡಬೇಕು ಅಂಡ್ ವಿಡ್ರಾ ಯಾವ ರೀತಿ ಆಗುತ್ತೆ, ವಿಡ್ರಾ ಪ್ರೊಸೆಸ್ಗಳು ಏನೇನಿರುತ್ತೆ, ಡಿಪಾಸಿಟ್ ಪ್ರೊಸೆಸ್ ಏನೇನಿರುತ್ತೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಇನ್ನು ಯಾರಿಗಾದ್ರೂ ಏನಾದರೂ ಕನ್ಫ್ಯೂಷನ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು, ಅದ್ರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಈ ಡೆಲ್ಟಾ ಎಕ್ಸ್ಚೇಂಜ್ ಏನಾದರೂ ನಿಮಗೆ ಸ್ಟ್ರಾಟಜಿ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಒಳ್ಳೆ ಸ್ಟ್ರಾಟಜಿನ ನಾನು ನಿಮಗೆ ಶೇರ್ ಮಾಡ್ತೀನಿ, ಫ್ರೀ ಆಫ್ ಕಾಸ್ಟ್ ಶೇರ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ಯಾರ್ಯಾರು ಅಕೌಂಟ್ ಓಪನ್ ಮಾಡಿಲ್ವೋ ಅಕೌಂಟ್ ಕೂಡ ಓಪನ್ ಮಾಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ. ಸೊ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಾನು ಒಂದು ಗೂಗಲ್ ಫಾರ್ಮ್ ನ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಗೂಗಲ್ ಫಾರ್ಮ್ ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೀನಿ. ಸೊ ಅಲ್ಲಿ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ದು ಕಂಪ್ಲೀಟ್ ಯೂಸರ್ ಐಡಿ ಇಲ್ಲೇ ನಿಮ್ಗೆ ತೋರಿಸುತ್ತೆ. ಓಕೆನಾ, ನೋಡ್ಬೋದು ಇದೇನು ನಿಮ್ದು ಇದೆಯೋ ಇದು ಯೂಸರ್ ಐಡಿ ಮತ್ತೆ ನಿಮ್ದು ನೇಮು, ಅದಾದ್ಮೇಲೆ ನಿಮ್ದು ಕಾಂಟ್ಯಾಕ್ಟ್ ನಂಬರು, ಇದು ಕಂಪ್ಲೀಟ್ ಆಗಿ ನಮಗೆ ಡೀಟೇಲ್ ನೀವು ಕೊಟ್ಬಿಟ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ತೀವಿ. ಓಕೆನಾ, ನೀವೇನಾದ್ರೂ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ನಾನು ಏನೇ ಟ್ರೇಡ್ ಅನ್ನ ತಗೊಂಡ್ರು ಕೂಡ ಇಲ್ಲಿ ನೋಡ್ಬೋದು, ನಾನು ಒಂದು ಟ್ರೇಡ್ ಅನ್ನ ತಗೊಂಡಿದ್ದೆ. ಇದೇನೇ ನಾನು ಟ್ರೇಡ್ ಅನ್ನ ತಗೊಂಡ್ರು ಕೂಡ ನಾನು ನಿಮ್ಗೆ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ತೀನಿ. ಸೊ ಇನ್ನು ಏನಾದ್ರು ಟಾಪಿಕ್ಸ್ ಗಳ ಬಗ್ಗೆ ನಿಮ್ಗೆ ವಿಡಿಯೋಸ್ ಬೇಕು ಅಂತಂದ್ರೂ ಕೂಡ ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸಬಹುದು.